ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಹೆಸರು ರೇಖಾ. ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಹೀರೆಕಾಯಿನ ಬಳಸ್ಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ. ಭಾಳಷ್ಟು ತರಕಾರಿ ಸೊಪ್ಪೆಲ್ಲ ಹಾಕ್ತಾ ಇದ್ದೀನಿ. ಭಾಳನೇ ಹೆಲ್ತಿ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ರೊಟ್ಟಿಗೆ ನಾನು ಈರುಳ್ಳಿ ಪಲ್ಯ ಮಾಡ್ತಾ ಇದ್ದೀನಿ. ಭಾಳ ಸುಲಭವಾಗಿ ಟೇಸ್ಟಿಯಾದಂಥ ಈರುಳ್ಳಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ಮೊದಲಿಗೆ ನಾನು ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆ, ಅದಾದಮೇಲೆ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದುದ್ದವಾಗಿ. ಹಂಗಾಗಿ 3 ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ಕಲರ್ ಬದಲಾಗೋ ತನಕ ಇದನ್ನು ಫ್ರೈ ಮಾಡ್ಕೊತೀನಿ. ಭಾಳ ಸುಲಭ. ಚಪಾತಿಗಾಗಿರ್ಬೋದು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದಕ್ಕೂ ಈ ಈರುಳ್ಳಿ ಪಲ್ಯ ಸೂಟ್ ಆಗುತ್ತೆ. ಅದಾದಮೇಲೆ ಒಂದೇ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರೆ ನಿಮ್ಮಿಷ್ಟ, ಟೊಮೆಟೊ ಗೊಜ್ಜಾಗ್ಬಿಡುತ್ತೆ. ಈರುಳ್ಳಿ ಪಲ್ಯಕ್ಕೆ ಒಂದೇ ಒಂದು ಹಾಕ್ತಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ, ಅದಾದಮೇಲೆ 1 ಚಮಚ ಆಗೋಷ್ಟು ಹಚ್ಚ ಖಾರದ ಪುಡಿ, 1/4 ಚಮಚ ಆಗೋಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಬೇಕಂದರೆ ಹಾಕ್ಕೊಡಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ನಾನು ಕಲರ್ ಚೆನ್ನಾಗಿ ಬರುತ್ತೆ, ಇನ್ನೊಂದು ಸ್ವಲ್ಪ ಸ್ಪೈಸಿ ಬೇಕಂತ ಅನ್ನಿಸ್ತು ನಮಗೆ, ಹಂಗಾಗಿ ಹಾಕಿದ್ದೀನಿ ಅಷ್ಟೇ. ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ನೋಡಿ. ಎಣ್ಣೆನ ಕಮ್ಮಿ ಉಪಯೋಗಿಸ್ತೀನಿ ನಾನು. ನೋಡಿ, ನೀರೇನು ಹಾಕಿಲ್ಲ ನಾನು. ಚೆನ್ನಾಗಿ ಈರುಳ್ಳಿ ಪಲ್ಯ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿ ತುರಿದಂಥ ತೆಂಗಿನ ತುರಿನ ಹಾಕಿ ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಕೇವಲ 5 ನಿಮಿಷದಲ್ಲಿ ಈ ಪಲ್ಯ ಆಗೋಗುತ್ತೆ. ಈಗ ರೆಡಿ ಆಯಿತು. ಅದಾದಮೇಲೆ ಹೀರೆಕಾಯಿ ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ನೀರನ್ನ ಇಟ್ಕೊತಾ ಇದ್ದೀನಿ. ನೀರೇನು ಅಳತೆ ಮಾಡಿ ಇಟ್ಕೊತಾ ಇಲ್ಲ, ಹಂಗೆ ಒಂದು ಅಂದಾಜಲ್ಲಿ ಇಟ್ಕೊತಾ ಇದ್ದೀನಿ. 3ರಿಂದ 4 ಜನಕ್ಕೆ ರೊಟ್ಟಿ ಆಗುತ್ತೆ. ಒಂದು 12 ರೊಟ್ಟಿ ಆದರೆ ಸಾಕು. ಅದಾದಮೇಲೆ ನೋಡಿ, ಹೀರೆಕಾಯಿ ಇದು ಊರಿಂದ ತಂದಿದ್ದಂಥ ಹೀರೆಕಾಯಿ. ಇದು ಪಲ್ಯಕ್ಕೂ ಆಗಲಿಲ್ಲ, ಸಾರಿಗೂ ಆಗಲಿಲ್ಲ, ಕಮ್ಮಿ ಇತ್ತು. ಹಂಗಾಗಿ ಇದನ್ನು ಹಾಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಭಾಳ ರುಚಿಯಾಗಿ ಬಂದಿತ್ತು ರೊಟ್ಟಿ ಕೂಡ. ಸ್ವಲ್ಪ ಎಣ್ಣೆ ಮಾತ್ರ ತೆಗಿತಾ ಇದ್ದೀನಿ ನೋಡಿ. ನಾನು ಸಿಪ್ಪೆ ಪೂರ ತೆಗೆದಿಲ್ಲ, ಇದು ಫೈಬರ್ ಎಲ್ಲ ಬೇಕು ನಮಗೆ. ಹಂಗಾಗಿ ಈಗ ಇದನ್ನು ನಾನು ತುರ್ಕೊತೀನಿ. ಚೆನ್ನಾಗಿ ತುರ್ಕೊಂಡಿದ್ದನ್ನು ನೋಡಿ, ಈ ರೀತಿ ತುರ್ಕೊಂಡಿದ್ದೀನಿ ನಾನು. 2 ಹೀರೆಕಾಯಿ ಪೂರ ಬಳಸಿದ್ದೀನಿ. ಅದಾದ ನಂತರ ಈಗ ಹಿಟ್ಟು ಕಲಿಸ್ಕೋಬೇಕು. ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ರಾಗಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಬೋದು. 2.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ರೊಟ್ಟಿ ಮಾಡುವಾಗ, ಮಸಾಲೆ ರೊಟ್ಟಿ ಮಾಡುವಾಗ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ವಿಡಿಯೋಗಳಲ್ಲಿ ರೊಟ್ಟಿಗೆ ಜೀರಿಗೆ ಹಾಕಿ ತೋರಿಸಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಈಗ ಕಾದಿರೋ ಅಂಥ ನೀರನ್ನ ಹಾಕ್ಕೊಂಡು ಸ್ವಲ್ಪ ಉದುದ್ರಾಗಿ ಕಲಿಸ್ಕೊತೀನಿ. ಯಾಕೆಂದರೆ ನಾನು ಹೀರೆಕಾಯಿ ಸೊಪ್ಪೆಲ್ಲ ಬಳಸ್ತಾ ಇದ್ದೀನಿ ಈ ಒಂದು ರೊಟ್ಟಿಗೆ, ಅದಕ್ಕೋಸ್ಕರ ನೀರನ್ನ ಕಮ್ಮಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೋಡಿ, ಈ ರೀತಿ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಈ ರೀತಿ ಅಪ್ಪ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕು ಅಂತ ಅನಿಸುವಾಗ ನಾವು ತರಕಾರಿ ಸೇರಿಸ್ಕೋಬೇಕು. ತುಂಬ ತೆಳುವಾದರೆ ರೊಟ್ಟಿ ಬರಲ್ಲ, ಅದಕ್ಕೋಸ್ಕರ. ಈಗ ನಾನು ತುರಿದಿಟ್ಕೊಂಡಿರೋ ಅಂಥ ಹೀರೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ, ಕ್ಯಾರೆಟು, 1 ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಯಾರ ಮನೇಲಿ ಮಕ್ಕಳು ನಾವು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡ್ತಾರೆ, ಅವ್ರ ಮನೇಲಿ ಡೈಲಿ ಇದೇ ರೊಟ್ಟಿ ಮಾಡಿ, ಬೇರೆ ರೊಟ್ಟಿ ಮಾಡಬೇಡಿ, ಇದೇ ಮಾಡಿ. ನನ್ನ ಮಗನೂ ಹಿಂಗೆ ಮಾಡ್ತಾ ಇದ್ದ. ನಾವೆಲ್ಲ ಇಂಥ ರೊಟ್ಟಿಗಳನ್ನೇ ಮಾಡೋದು ಅವನಿಗೆ. ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಕೈಲೇ. ಸ್ವಲ್ಪ ತಣ್ಣಗಾಗ್ತಾ ಬಂತು. ಚೆನ್ನಾಗಿ ಹಿಟ್ಟನ್ನ ಮೃದುವಾಗಿ ಕಲಿಸ್ಕೊತೀನಿ. ರೊಟ್ಟಿ ಹಿಟ್ಟನ್ನ ಕಲಿಸ್ಕೋಬೇಕಲ್ಲ, ಆ ರೀತಿ ನೋಡಿ. ಹಿಟ್ಟನ್ನ ಕಲಸಿದ್ದಾಯಿತು. ಇಲ್ಲಿ ನಾನು ಹೋಳಿಗೆ ಪ್ಯಾಕ್ ಮಾಡೋವಂಥ ಒಂದು ಕವರ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ. ನೀವು ಹೆಂಗೆ ತಡ್ತೀರಾ ಹಂಗೆ ಬರುತ್ತೆ. ನಾನು ಹೇಳಿದ ರೀತಿ ಹಿಟ್ಟನ್ನ ಕಲಿಸ್ಕೊಂಡ್ರೆ, ತರಕಾರಿ ಜೊತೆ ಹಾಕಿ ಮಿಕ್ಸ್ ಮಾಡಿ ನಾವು ನೀರನ್ನ ಹಾಕ್ಕೊಂಡ್ರೆ ಸ್ವಲ್ಪ ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ಈಗ ತೊಟ್ಟಿದ್ದಾಯಿತು. ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ತೊಟ್ಕೊಳ್ಳಿ.
ಹಂಚು ಕಾದಿತ್ತು. ನಾವು ಕವರ್ನ ಹಂಚ್ ಮೇಲೆ ಹಾಕಲ್ಲ, ನಾವು ಹಂಗೆ ಕೈ ತೆಗೆದು ಹಾಕ್ತೀವಿ, ನಮ್ಗೆ ಅಭ್ಯಾಸ ಆಗಿದೆ. ಎರಡು ಸೈಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ತುಂಬ ಏನು ಕಷ್ಟ ಆಗಲ್ಲ. ನೋಡಿ ಹೆಂಗೆ ನೀವು ತಟ್ಟಿ ಹಾಕ್ತೀರಾ ಹಂಗೆ ಬರುತ್ತೆ. ಎರಡು ಸೈಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿದ್ರಲ್ಲ, ಮುಗ್ದೇ ಹೋಯ್ತು ರೊಟ್ಟಿ ಮಾಡಿದ್ದೀವತ್ತು. ಇನ್ನೊಂದು ರೊಟ್ಟಿನೂ ಹಾಕಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನಮ್ಮನೇಲಿ ಅಮಟೆಕಾಯಿ ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ಲು ನನ್ನ ಅಕ್ಕ, ಹಾಗಾಗಿ ನಮಗೆ ಭಾಳ ಇಷ್ಟ. ಊಟದಲ್ಲಿ ತಿಂಡಿಲೆಲ್ಲ ತಿಂತಾ ಇದ್ದೀವಿ. ಮಾಡಿದಂಥ ಈರುಳ್ಳಿ ಪಲ್ಯ ಭಾಳ ಟೇಸ್ಟಿಯಾಗಿ ಬಂದಿದೆ ಕಣ್ರಿ. ಚಪಾತಿಗೂ ಕೂಡ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮಗೆ ಅವಾಗ ಟೇಸ್ಟ್ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಸಪೋರ್ಟ್ ಮಾಡಿ ಪ್ಲೀಸ್. ನನಗೂ ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಕೂಡ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.